ಆತ ಜೀವನಕ್ಕೆ ಅಂತ ಒಂದು ಸೆಕೆಂಡ್ ಹ್ಯಾಂಡ್ ಕಾರು ಖರೀದಿ ಮಾಡಿದ್ದ. ಲೋನ್ ಕಂಟಿನ್ಯೂ ಮೇಲೆ 1 ಲಕ್ಷ ಕೊಟ್ಟು ಸ್ವಿಫ್ಟ್ ಡಿಸೈರ್ ಕಾರು ಖರೀದಿ ಮಾಡಿದ್ದ. ತಿಂಗಳ EMIನ ಕಾರಿನ ಮೂಲ ಓನರ್ಗೆ ಚಾಚೂ ತಪ್ಪದೆ ಕಟ್ಟಿದ್ದಾನೆ. ಆದರೆ ಮೂಲ ಓನರ್ ಬ್ಯಾಂಕಿಗೆ EMI ಹಣ ಪಾವತಿ ಮಾಡಿಲ್ಲ. ಬ್ಯಾಂಕ್ನವರು EMI ಹಣ ಕಟ್ಟಿಲ್ಲ ಅಂತ ಕಾರನ್ನ ಸೀಸ್ ಮಾಡಿದ್ದಾರೆ. ಇದರಿಂದ ಗಾಬರಿಗೊಂಡ ವ್ಯಕ್ತಿ ದೂರು ನೀಡಲು ಹೋದರೆ ದೂರು ಸ್ವೀಕರಿಸದೆ ನೊಂದ ವ್ಯಕ್ತಿಗೆ ಪೊಲೀಸರು ನಿಂದಿಸಿದ್ದಾರಂತೆ. ಪರಪ್ಪನ ಅಗ್ರಹಾರ ಪೊಲೀಸರ ವಿರುದ್ಧ ಕಾರು ಚಾಲಕನೊಬ್ಬ ಆರೋಪಿಸಿದ್ದಾನೆ. ನ್ಯಾಯಾಲಯಕ್ಕೆ ಅಲೆದು ಸದ್ಯ ಕಮಿಷನರ್ ಕಚೇರಿ ಕದ ತಟ್ಟಿದ್ದಾನೆ. ಡ್ರೈವರ್ ಸೂರ್ಯಪ್ರಕಾಶ್ ಕಮಿಷನರ್ಗೆ ದೂರು ನೀಡಿ ನ್ಯಾಯ ಕೊಡಿಸಿ ಅಂತ ಕೇಳಿಕೊಂಡಿದ್ದಾರೆ. ಹೌದು, 1 ವರ್ಷದ ಹಿಂದೆ ವಿನಯ್ ಕುಮಾರ್ ಬಳಿ ಸೂರ್ಯಕುಮಾರ್ ಯೆಲ್ಲೋ ಬೋರ್ಡ್ ಸೆಕೆಂಡ್ಸ್ ಕಾರು ಖರೀದಿಸಿದ್ರು. ಆದರೆ ಆ ಕಾರ್ ಮೇಲೆ 6 ಲಕ್ಷ ಲೋನ್ ಬಾಕಿ ಇತ್ತು. ಸೂರ್ಯಪ್ರಕಾಶ್ 3 ತಿಂಗಳು EMI ಹಣವನ್ನ ಮೊದಲ ಓನರ್ಗೆ ಕಳುಹಿಸಿದ್ದಾನೆ. ಆದರೆ ಮೊದಲ ಓನರ್ ಆ ಹಣವನ್ನ EMI ಕಟ್ಟಿರಲಿಲ್ಲ. ಹಾಗಾಗಿ ಸೂರ್ಯಪ್ರಕಾಶ್ ಬಳಿ ಇದ್ದ ಕಾರ್ ಲೋನ್ನ ಕಂಪನಿ ಸೀಸ್ ಮಾಡಿತ್ತು. ಈ ಬಗ್ಗೆ ವಿನಯ್ ಕುಮಾರ್ ಕೇಳಿದಾಗ ಹಣ ನೀಡದೆ ಸತಾಯಿಸಿದ್ದಾನೆ. ನ್ಯಾಯಕ್ಕಾಗಿ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಗೆ ಹೋಗಿದ್ದ ಸೂರ್ಯಪ್ರಕಾಶ್ ದೂರನ್ನ ಪೊಲೀಸರು 8 ತಿಂಗಳಾದರೂ ದೂರು ಸ್ವೀಕರಿಸದೆ ಅಲೆದಾಡಿಸಿದ್ದಾರಂತೆ. ಠಾಣೆ ಬಳಿ ಹೋದ್ರೆ ದಿನ ನಿನ್ನ ಮುಖ ನೋಡಬೇಕಲ್ಲ ಅಂತ PSI ಧರಣೇಶ್ ಕೊಂಕು ಮಾತಿನಿಂದ ನಿಂದನೆ ಮಾಡ್ತಾರೆ ಅಂತ ಸೂರ್ಯಪ್ರಕಾಶ್ ಆರೋಪಿಸಿದ್ದಾರೆ. ಕೊನೆಗೆ ನ್ಯಾಯಕ್ಕಾಗಿ ಕಮಿಷನರ್ ದಯಾನಂದ್ ಭೇಟಿಗೆ ಬಂದ ಡ್ರೈವರ್ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ನಾನು ಯೆಲ್ಲೋ ಬೋರ್ಡ್ ಕಾರ್ ಓಡಿಸ್ತೀನಿ ಸರ್. ನಾನು ಒಂದು ಕಾರ್ ತಗೊಂಡಿದ್ದೆ ಫಸ್ಟ್ ವಾರ ಹತ್ರ ಕಂಟಿನ್ಯೂ ಫೈನಾನ್ಸ್ ಅಲ್ಲಿ ತಗೊಂಡಿದ್ದೆ. ನಾನು ಕಂಟಿನ್ಯೂ ಫೈನಾನ್ಸ್ ಅಲ್ಲಿ ತಗೊಂಡಿದ್ರೆ ಅವ್ರ ಹತ್ರ 1 ಲ್ಯಾಕ್ ಪೇ ಮಾಡಿದ್ದೀನಿ. ಅವ್ರಿಗೆ EMI ಮಂತ್ಲಿ ಕಟ್ಕೊಂಡು ಹೋಗ್ತಾ ಇದ್ದೇನೆ. ಅವರಿಗೆ ಫಸ್ಟ್ ವಾರಗೆ ಪೇ ಮಾಡ್ತಾ ಇದ್ದೀನಿ ಮಂತ್ಲಿ. ಅವ್ರು ಆ ದುಡ್ಡು ಕಟ್ಟಿಲ್ಲ. ನನ್ನ ಹತ್ರ ಬಂದು ಕಾರ್ ಬ್ಯಾಂಕ್ ಅವ್ರು ಬಂದು ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಬ್ಯಾಂಕ್ ಅವ್ರು ಸೀಸ್ ಮಾಡ್ಕೊಂಡು ಹೋಗಿದ್ರೆ ಫಸ್ಟ್ ವಾರ ಹತ್ರ ನಾನು ಕೇಳಿದ್ರೆ ನಾನು ಬಿಡಿಸ್ಕೊಡ್ತೀನಿ 1 ವೀಕ್ ಟೈಮ್ ಕೊಡಂದಿದ್ರು. 1 ವೀಕ್ ಆಯ್ತು. ಮತ್ತೆ ಪರಪ್ಪನಗ್ರಹಾರ ಸ್ಟೇಷನ್ ಹತ್ರ ಹೋದ್ರೆ ಅಲ್ಲಿ 8 ತಿಂಗಳಿಂದ ಇವಾಗ 8 ಮಂತ್ಸ್ ಆಯ್ತು. 8 ತಿಂಗಳಿಂದ ಅಡ್ಡಾಡ್ತಾ ಇದೀವಿ. ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಲ್ಲ, ಏನ್ ಮಾಡ್ಕೊಂಡಿಲ್ಲ ಅವರು. ಏನ್ ಹೇಳ್ತಾರೆ ಪೊಲೀಸರು ದಿನ ಹೋದ್ರೆ ನಿಮ್ಮನ್ನ ನೋಡೋದೇ ಸಾಕಾಯ್ತು ನಮ್ಗೆ ಅಂತಿದ್ರು. ನಮ್ಮ ವೈಫ್ನ ಎಲ್ಲರನ್ನ. ಎಷ್ಟಿತ್ತು ಲೋನು ಗಾಡಿ ಮೇಲೆ? 6 lakhs ಇತ್ತು ಸರ್. ಎಷ್ಟು ಕಟ್ಟಿದ್ರು? ನಾವು 1 lakh ಪೇ ಮಾಡಿದ್ವಿ. ಅವ್ರಿಗೆ 1 lakh ಪೇ ಮಾಡಿದ್ವಿ. ಫಸ್ಟ್ ಕಾಸು ವಾಪಸ್ ಕೊಟ್ಟಿಲ್ಲ, ದುಡ್ಡು ಕಾರ್ ಬಿಡಿಸ್ಕೊಟ್ಟಿಲ್ಲ. ಯಾರ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೀರಾ? ಫಸ್ಟ್ ಓನರ್ ಮೇಲೆ. ಹೇಳ್ತಾರೆ ಅವ್ರು ಏನಂತ ಬರ್ತಾನೆ ಇಲ್ಲ ಸ್ಟೇಷನ್ ಹತ್ರ ಬರ್ತಾನೆ ಇಲ್ಲ. ಅಲ್ಲಿ ಬಂದು ಮಾತಾಡ್ತಾನೆ ಇಲ್ಲ. ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂತಾನ ಹೋಗ್ತಾ ಇದಾನ. 8 ತಿಂಗಳಿಂದ ನಾನು ಮೈಸೂರಲ್ಲ ಇದ್ದೀನಿ, ತಮಿಳ್ನಾಡಲ್ಲ ಇದ್ದೀನಿ. ಅದೇ ಲೊಕೇಶನ್ ಕಳಿಸ್ತಾ ಇದಾರೆ. ಪೊಲೀಸರು ಒಂದಿನ ಕರೆಸಿಲ್ಲ. ಅಲ್ಲಿ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಇವಾಗ ಏನು 1 ಮಂತ್ ಕಾರ್ ಹೋಗ್ತಿದೆ ಒಬ್ಬರ ಹತ್ರ, ಕಾರ್ ಬಿಟ್ಟಿದ್ದೀನಿ ಇವಾಗ. ಇದಕ್ಕೋಸ್ಕರ ಕಂಪ್ಲೇಂಟ್ ಏನಾದ್ರು ಬರ್ಕೊಟ್ಟಿದ್ದೀರಾ ಪೊಲೀಸ್? ಕಂಪ್ಲೇಂಟ್ ಬರ್ಕೊಂತಾನೆ ಇಲ್ಲ ಅವರು. ಅಲ್ಲಿ ಧರ್ನೀಶ್ ಸಬ್ ಇನ್ಸ್ಪೆಕ್ಟರ್ ಧರ್ನೀಶ್ ಸರ್ ಅವರು ಬೇರೆ ತರ ಮಾತಾಡ್ತಿದಾರೆ. ನಿಮ್ಮನ್ನ ನೋಡಿದ್ರೆ ಡೈಲಿ ನಿಮ್ಮ ಮಕನ್ ನೋಡೋದೇ ಸಾಕಾಯ್ತು ನಿಮ್ಗೆ ಅಂತಿದ್ರು ಅವರು.